ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಯಾವ ಥರ ಹಾಕೋದು ಮತ್ತು ಲಾಸ್ಟ್ ಎಂಡ್ ನಾಟ್ನ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಎರಡು ಚಿಕ್ಕದು ಯಾವುದಾದ್ರೂ ಶೀಟ್ ಇಟ್ಕೊಂಡಿರಿ. ಈ ಶೀಟ್ಗೆ ಸಿಲ್ಕ್ ಥ್ರೆಡ್ ಏನು ಬರುತ್ತೆ ಈ ಥ್ರೆಡ್ನ ನೀಟಾಗಿ ನಮಗೆ ಒಂದು ಬ್ಲೌಸ್ಗೆ ಒಂದು ಸಾರಿ ಇಲ್ಲ ಎರಡು ಸಾರಿ ಫುಲ್ ಬ್ಲೌಸ್ಗೆ ಚೈನ್ ಸ್ಟಿಚ್ ಹಾಕೋಕ್ಕೆ ಎಷ್ಟು ಥ್ರೆಡ್ ಬೇಕಾಗುತ್ತೆ ಅಷ್ಟು ಥ್ರೆಡ್ನ ಎರಡು ಶೀಟಿಗೆ ಸುತ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಡಬಲ್ ಲೇಯರ್ ಹಾಕಬೇಕು. ಚೈನ್ ಸ್ಟಿಚ್ನ ಯಾವಾಗಲೂ ಸಿಂಗಲ್ ಲೇಯರಲ್ಲಿ ಹಾಕೋಕ್ಕಾಗಲ್ಲ, ಇಲ್ಲ ಡಬಲ್ ಲೇಯರು ಇಲ್ಲ ತ್ರಿಬಲ್ ಲೇಯರಲ್ಲಿ ಹಾಕಬೇಕು. ತ್ರಿಬಲ್ ಲೇಯರಲ್ಲಿ ನಾನು ಹಾಕ್ತೀನಿ ಅಂತಂದರೆ ಅದು ಹೆವಿ ಆಗುತ್ತೆ, ಕ್ರೋಶಾ ಕಡ್ಡಿಗೆ ಅದು ಬರಲ್ಲ, ನೀಡಲ್ಗೆ ಅದು ಬರಲ್ಲ, ಸ್ವಲ್ಪ ಥ್ರೆಡ್ಡು ದಪ್ಪ ಆಗುತ್ತೆ. ನಾವೇನು ಆರಿ ವರ್ಕ್ ಏನು ಮಾಡ್ತೀವಿ ಆ ನೀಡಲ್ಲು 3 ದಾರನ ಎತ್ತೋ ಅಷ್ಟು ಕೆಪಾಸಿಟಿ ಅದಕ್ಕಿರಲ್ಲ. ಎತ್ಬೋದು, ಹಿಂಸೆ ಮಾಡಿ ಎತ್ಬೋದು, ಇಲ್ಲ ಕ್ಲಾತ್ ಏನಾದರೂ ಡ್ಯಾಮೇಜ್ ಆಗ್ಬೋದು, ಇಲ್ಲ ನಿಮ್ಮ ಬೆರಳಿಗೇನಾದರೂ ನೋವು ಬರ್ಬೋದು. ಅದರಿಂದ 2 ಎಳೆನೇ ಸಾಕು. 2 ಎಳೆ ದಾರನ ಈ ಥರ 2 ಶೀಟ್ಗೆ ನಾವು ಸುತ್ಕೋಬೇಕು. 2 ಸಾರಿ 2 ಶೀಟ್ಗೂ ನಮ್ಗೆ ಎಷ್ಟು ಬೇಕು ನಾನು ಹೇಳ್ದಂಗೆ ಆ ಥರ ಅಂದಾಜು ಮಾಡಿಕೊಂಡು ಸುತ್ಕೋಬೇಕು. ನೋಡಿ, ನಾನು ವಿಡಿಯೋದಲ್ಲಿ ಆಲ್ರೆಡಿ ಒಂದು ಶೀಟಿಗೆ ಸುತ್ತಿದ್ದೀನಿ, ಇವಾಗ 2ನೇ ಶೀಟಿಗೆ ಸುತ್ತಾ ಇದ್ದೀನಿ. ಈ ಥರ ಸುತ್ಕೋಬೇಕು ನೀಟಾಗಿ. ನಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತಂದರೆ ಇವಾಗ ನಾನು 2 ಒಂದೇ ಕಲರ್ ಸುತ್ತಾ ಇದ್ದೀನಿ. ಬೇಡ ನಾವು ಕಾಂಬಿನೇಷನಲ್ಲಿ ಹಾಕ್ಕೊಳ್ತೀವಿ, 2 ಸೀರೆ ಡಬಲ್ ಕಲರ್ ಇದೆ ಅಂತಂದಾಗ ಆ ಕಲರು 2 ಕಲರ್ನ ಮಿಕ್ಸ್ ಮಾಡಿ ಕೂಡ ನಾವು ಥ್ರೆಡ್ನ ಸುತ್ಕೋಬೋದು. 2 ಎಳೆಗಿಂತ ಜಾಸ್ತಿ ಬೇಡ ಅಷ್ಟೇ. ಸುತ್ಕೊಳ್ಳೋದ್ರಲ್ಲಿ ನಾವು ಯಾವ ಕಲರ್ ಆದರೂ ಸುತ್ಕೋಬೋದು, ಅದು ನಮ್ಮ ಚಾಯ್ಸು. ನೋಡಿ, ಈಗ ಈ ಥರ ನಾನು ಸುತ್ಕೊಂಡಾಯಿತು. ಸುತ್ಕೊಂಡಾದಮೇಲೆ ಈ ಥರ ಎರಡು ಶೀಟ್ನು ನೀಟಾಗಿ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ 2 ಶೀಟದು ಎಂಡ್ ಏನಿರುತ್ತೆ, ದಾರದ್ದು ತುದಿ ಏನಿರುತ್ತೆ ಅದೆರಡೂ ತುದಿನೂ ಫಸ್ಟು ನಾವು ಗಂಟು ಹಾಕೋಬೇಕು. ನೋಡಿ, ಈ ಥರ ಗಂಟು ಹಾಕೋಬೇಕು. ಗಂಟು ಹಾಕೊಂಡಾದಮೇಲೆ ಈ ಥರ ಕೈಗೆ ಸುತ್ಕೊಳ್ಳಿ. ಮೊದಲೇ ಚೈನ್ ಸ್ಟಿಚ್ಚಲ್ಲಿ ನಾನು ತೋರಿಸಿದ್ದೀನಿ, ಯಾವುದು ಜರಿ ಥ್ರೆಡ್ಡಲ್ಲಿ ಹಾಕ್ಬೇಕಾದ್ರೆ ನಾನು ಯಾವ ಥರ ಸುತ್ಕೋಬೇಕು, ಬಟ್ಟೆಯಿಂದ ಮೇಲಕ್ಕೆ ಯಾವ ಥರ ತೆಗಿಬೇಕು ನಾವು ಅನ್ನೋದನ್ನು ತೋರಿಸಿದ್ದೀನಿ. ಸೇಮ್ ಅದೇ ಮೆಥಡ್ ಯೂಸ್ ಮಾಡಿ ನಾವು ಇಲ್ಲಿ ಫಸ್ಟು ನೀಟಾಗಿ ಚೈನ್ ಸ್ಟಿಚ್ ಹಾಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ. ನಾನೇನು ಬೇಗ ನಾನು ಹಾಕಿಲ್ಲ ಅಲ್ಲಿ, ನಿಮ್ಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ. ನೋಡಿ, ಇದನ್ನು ನಾವು ಏನು ಜರಿ ಥ್ರೆಡ್ಡಲ್ಲಿ ಏನು ಸ್ಪೀಡಾಗಿ ಹಾಕ್ತೀವಿ ಆ ಸ್ಪೀಡಲ್ಲಿ ಹಾಕೋಕ್ಕೆ ಹೋಗಬಾರ್ದು. ಅಂದರೆ ಇವಾಗ ಕಲಿತಾ ಇರೋರು, ಯಾಕಂದರೆ ಜರಿ ಥ್ರೆಡ್ ಆದರೆ ಒಂದೇ ದಾರ ಇರುತ್ತೆ, ನಾವು ಎಳೆದ ತಕ್ಷಣ ಮೇಲ್ಗಡೆಗೆ ಥ್ರೆಡ್ ಬರುತ್ತೆ. ಇದು 2 ದಾರ ಇರೋದ್ರಿಂದ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಒಂದು ಸಾರಿ ಒಂದು ದಾರ ಕಟ್ಟಾಯಿತು ಅಂತಂದರೆ ನಮಗೆ ಅದನ್ನು ಮತ್ತೆ ಫಸ್ಟಿಂದ ಹಾಕಬೇಕಾಗುತ್ತೆ. ಗೊತ್ತಾಗಲಿಲ್ಲ ಅಂದರೆ, ಇಲ್ಲ ಗೊತ್ತಾಯಿತು ಅಂದರೆ ಅಲ್ಲೇ ಹಿಂದ್ಗಡೆ ದಾರನ ಗಂಟು ಹಾಕೊಂಡು ಹಾಕ್ಬೋದು, ಆದರೆ ಅದು ಸ್ವಲ್ಪ ಹಿಂಸೆ ಆಗುತ್ತೆ. ಅದಕ್ಕೆ ನಾವು ನೋಡಿಕೊಂಡು ನಿಧಾನಕ್ಕೆ ಹಾಕಬೇಕು. ಯಾಕಂದರೆ ಕ್ರೋಶಾ ಕಡ್ಡಿದು ತುದಿ ಸ್ವಲ್ಪ ಶಾರ್ಪ್ ಇದ್ದಾಗ ಆ ಥರ ದಾರ ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ, ಜರಿ ಥ್ರೆಡ್ಡಲ್ಲಿ ಕಟ್ಟಾಗಲ್ಲ ಬಿಡಿ, ಅದು ಹೆವಿ ದಾರ ಇರುತ್ತೆ, ಅದು ಕಟ್ಟಾಗಲ್ಲ. ಅದಕ್ಕೋಸ್ಕರ ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಈ ಥರ ಚೈನ್ ಸ್ಟಿಚ್ ಹಾಕಬೇಕು ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಕೇರ್ಫುಲ್ಲಾಗಿ ನೋಡ್ಕೊಂಡು ನಿಧಾನಕ್ಕೆ 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಹಾಕ್ಬೋದು. ನೋಡಿ, ನಾನು ಇವಾಗ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ನೀಟಾಗಿ ನಾವು ಹಾಕೋಬೇಕು. ಇದು ಹಾಕಾದ್ಮೇಲೆ ನೋಡಿ, ನಾನು ಫೈನಲಲ್ಲಿ ಯಾವ ಥರ ಹಾಕಿದ್ದೀನಿ ಸ್ಟಿಚ್ನ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಹಾಕೋಬೇಕು. ಇದಾದಮೇಲೆ ಕೊನೆಯಲ್ಲಿ ನಾಟ್ ಹಾಕೋಬೇಕು. ಈ ನಾಟನ್ನ ನಾನು ಇಲ್ಲಿ ಸ್ವಲ್ಪ ಬೇಗ ಮಾಡಿಬಿಟ್ಟಿದ್ದೀನಿ. ನೋಡಿ, ಯಾವ ಥರ ನಾಟ್ ಹಾಕಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ನೋಡಿ, ಈ ಥರ ನಾಟ್ ಹಾಕಬೇಕು. ಈ ಥರ ನಾಟ್ ಹಾಕಿದಾಗ ಅದು ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ನೋಡಿ, ನಾನು ಎಳಿತಾ ಇದ್ದೀನಿ, ಬಿಚ್ಚೋಗಲ್ಲ, ನೀಟಾಗಿರುತ್ತೆ. ನಾನಿಲ್ಲಿ ದಾರ ಯಾಕೆ ಜಾಸ್ತಿ ಮೇಲೆ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ದಾರ ಮೇಲೆ ಬಿಟ್ಟಿದ್ದೀನಿ. ಇದಕ್ಕಿಂತೂ ನಾಟೇ ಕಾಣಬಾರ್ದು, ಆ ಥರ ನಾಟ್ ಹಾಕೋದನ್ನ ಅಭ್ಯಾಸ ಮಾಡ್ಕೋಬೋದು ನಾವು, ಅದನ್ನು ಹೇಳ್ತೀನಿ ನಾನು. ಇವಾಗ ನೋಡಿ, ಜರಿ ಥ್ರೆಡ್ಡಲ್ಲಿ ನಾಟ್ ಹಾಕೋದು ಹೇಗೆ, ಚೈನ್ ಸ್ಟಿಚ್ ಆದಮೇಲೆ ಎಂಡಿಗೆ ಕೊನೆಯಲ್ಲಿ ಚೈನ್ ಸ್ಟಿಚೆಲ್ಲ ಹಾಕಿ ಮುಗಿಯೋ ಹಂತದಲ್ಲಿ ನಾವು ಗಂಟು ಹಾಕಲೇಬೇಕು ಅಲ್ವಾ. ಆ ಗಂಟನ್ನ ಯಾವ ಥರ ಹಾಕಬೇಕು ನಾವು, ಆ ಗಂಟೆ ಮೇಯ್ನಾಗಿ ನಮಗೆ ಇಲ್ಲಿ ಮುಖ್ಯವಾಗಿರೋ ಅಂಥದ್ದು. ಯಾಕಂದರೆ ಅದೊಂದು ಗಂಟು ಆಗಲಿಲ್ಲ ಅಂದರೆ ನಾವು ಹಾಕಿರೋ ಅಷ್ಟು ಸ್ಟಿಚ್ಚು ಕೂಡ ಬಿಚ್ಚೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಆ ನಾಟನ್ನ ಚೈನ್ ಸ್ಟಿಚ್ ಏನು ಅಭ್ಯಾಸ ಮಾಡಾದಮೇಲೆ ಚೈನ್ ಸ್ಟಿಚ್ನ ನಾವು ನೀಟಾಗಿ ಕಲಿತಾದ್ಮೇಲೆ ಮುಖ್ಯವಾಗಿ ನಾವು ನಾಟ್ ಹಾಕೋದನ್ನು ಕಲೀಲೇಬೇಕು.
ಇದು ಬರೀ ಚೈನ್ ಸ್ಟಿಚ್ಗೆ ಅಂತಲ್ಲ, ಆರಿ ವರ್ಕ್ ಮಾಡಬೇಕಾದ್ರೆ ಎಲ್ಲ ಬೀಡ್ಸ್ಗೂ ಕೂಡ ಹೆವಿ ವರ್ಕ್ ತಗೊಂಡಾಗ ನಾವು ಬ್ಲೌಸ್ದು ಎಲ್ಲ ಬೀಡ್ಸ್ಗೂ ನಾವು ನಾಟ್ ಹಾಕೋದು ಜಾಸ್ತಿನೇ ಇದೆ. ನಾಟ್ ಹಾಕಲೇಬೇಕಾಗುತ್ತೆ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋಗೆ ನೋಡಿ, ಬ್ಲೌಸ್ದು ಈ ಥರ ಸ್ಟ್ರೇಟ್ ಆದಮೇಲೆ ಈ ಥರ ರೌಂಡ್ ಕೊಡ್ತೀವಿ ಅಲ್ವಾ, ಈ ಥರ ರೌಂಡ್ ಕೊಟ್ಟಾಗ ಆ ಪಾರ್ಟಲ್ಲಿ ಕೊನೆ ಪಾರ್ಟಲ್ಲಿ ಅಲ್ಲಿ ನಾಟ್ ಹಾಕಬೇಕು. ಆ ನಾಟನ್ನ ಯಾವ ಥರ ಹಾಕೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ಈ ಥರ ದಾರ ಮೇಲೆ ಎಳ್ಕೊಳ್ಳಿ, ಆಯಿತಾ. ಈ ಥರ ದಾರ ಮೇಲೆ ಎಳ್ಕೊಂಡಾದಮೇಲೆ ಅದೇ ದಾರದೊಳಗೆ ಸೂಜಿ ಹಾಕಿ ಇನ್ನೊಂದು ದಾರ ಮೇಲೆ ತೆಗೀರಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ಅದೇ ದಾರದೊಳಗೆ ಸೂಜಿ ಹಾಕಿ ಇನ್ನೊಂದು ದಾರ ಮೇಲೆ ತೆಗಿಬೇಕು ನೋಡಿ. ನಾನು ನಿಮಗೆ ಇಲ್ಲಿ ನೀಟಾಗಿ ಹೇಳ್ತಿದ್ದೀನಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ವಿಡಿಯೋ ನೋಡ್ಕೊಳ್ಳಿ. ನೋಡಿ, ಮೊದಲನೇ ದಾರ ಏನು ಬಿಟ್ಟಿದ್ವಿ ಅದರೊಳಗಡೆನೇ ಇನ್ನೊಂದು ದಾರ ತೆಗಿಬೇಕು. ಇನ್ನೊಂದು ದಾರ ತೆಗಿತೀವಲ್ಲ, ಆ ದಾರದೊಳಗೆ ಮೊದಲನೇ ದಾರಾನ ಕೊಕ್ಕೆಗೆ ಸಿಕ್ಸ್ಕೊಂಡು ಎಳಿಬೇಕು ನೋಡಿ. ನಾನು ಇವಾಗ ಹಾಕಿದ್ದೀನಿ, ಇವಾಗ ಅದು ನಾಟ್ ಆಯಿತು ನೋಡಿ. ಇವಾಗ ಅದು ಯಾವ ಕಾರಣಕ್ಕೂ ಬಿಚ್ಚೋಗಲ್ಲ, ಬರೋಲ್ಲ. ಅಷ್ಟುದ್ದ ಬೇಕಿಲ್ಲ, ನಿಮಗೆ ನೀಟಾಗಿ ಕಾಣಲಿ ಅಂತ ನಾನು ಅಷ್ಟುದ್ದ ಥ್ರೆಡ್ ಮೇಲೆ ಎಳೆದಿದ್ದೀನಿ ಅಷ್ಟೇ ನೋಡಿ. ನಾನು ಇನ್ನೊಂದು ಸರಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ಒಂದು 4-5 ಚೈನ್ ಸ್ಟಿಚ್ ಹಾಕೋಬೇಕು. ನಾನು ಒಂದು 4-5 ಚೈನ್ ಸ್ಟಿಚ್ ಹಾಕೊಂಡಾದ್ಮೇಲೆ ಮತ್ತೆ ನಾಟ್ ಹಾಕೋದು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಮೊದಲನೇ ಥ್ರೆಡ್ಡು ಇವಾಗ ಏನು ಹಾಕಾಯಿತು, ಕೊನೆಯಲ್ಲಿ ಏನು ಬರುತ್ತೆ ಆ ಥ್ರೆಡ್ನ ಈ ಥರ ಮೇಲೆ ಎಳ್ಕೊಳ್ಳಿ. ಸ್ವಲ್ಪ ಉದ್ದ ಅಭ್ಯಾಸ ಆಗೋ ತನಕ ಉದ್ದಕ್ಕೆ ಎಳ್ಕೊಳ್ಳಿ, ಏನೂ ಆಗೋಲ್ಲ. ಅದರೊಳಗಡೆಯಿಂದನೇ ಸೂಜಿ ಹಾಕಿ ಇನ್ನೊಂದು ಥ್ರೆಡ್ ಮೇಲೆ ತೆಗೀರಿ ನೋಡಿ. ಸೂಜಿ ಮೇಲೆ ದಾರ ಕೊಟ್ಟು ನೀಟಾಗಿ ಮೇಲೆ ತೆಗೀರಿ ಥ್ರೆಡ್ನ. ಅದರೊಳಗೆ ತೆಗೀರಿ. ಮೊದಲನೇ ದಾರ ಏನು ಬಿಟ್ಟಿದ್ವಿ ಆ ದಾರದೊಳಗೆ ತೆಗೀರಿ. ಆ ದಾರದೊಳಗೆ ತೆಗೆದಾದ್ಮೇಲೆ ಎರಡನೇ ದಾರದಿಂದ ಮತ್ತೆ ಮೊದಲನೇ ದಾರನ ಸೇರಿಸಿ ಎಳೀರಿ ನೋಡಿ. ಇವಾಗ ನಾನು ಎಳೆದಿದ್ದೀನಿ. ಈ ಮೆಥಡ್ ಯೂಸ್ ಮಾಡಿ ನಿಮಗೆ ನಾಟ್ ಹಾಕೋದು ಈಸಿ ಆಗ್ಬೋದು. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ. ನಾನಿವಾಗ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಈ ಥರ ನಾಟ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಇದನ್ನು ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಈ ಥರ ವೀಡಿಯೋಸ್ ಅವೈಲಬಲ್ ಇರುತ್ತೆ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಈ ಥರ ಇಷ್ಟೇ, ನಾನು ವೀಡಿಯೋದಲ್ಲಿ ಏನು ತೋರಿಸಿದ್ದೀನಿ ಇಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ಥ್ರೆಡ್ ಆಗಲಿ ಬೀಡ್ಸ್ ಆಗಲಿ ಯಾವುದು ಕೂಡ ಬಿಚ್ಚೋಗಲ್ಲ. ಈ ಪಾರ್ಟು ಆರಿ ವರ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೈನ್ ಸ್ಟಿಚ್ ಕಲಿತಾದ್ಮೇಲೆ ನಾಟ್ ಹಾಕೋದನ್ನು ನೀಟಾಗಿ ಕಲ್ತ್ಕೊಂಡ್ರೆ ಚೆನ್ನಾಗಿ ನಾವು ಯಾವ ವರ್ಕಾರು ಮಾಡ್ಬೋದು ನೋಡಿ. ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.